ಈ ಮಣ್ಣುಡು ಸತ್ಯ ಧರ್ಮ ನ್ಯಾಯ ನೀತಿ ಉಂಡ ಏರ್ಲ ಪತ್ತರಜಿ ಅನ್ಲಾರ್ಲ ಪತ್ತರು ಈ ಮಣ್ಣುಡು ಸತ್ಯ ನ್ಯಾಯ ನೀತಿ ಧರ್ಮ ಉಂಡ ಮುಂದೇ ಪಾತ್ರೆ ನಾನು 10 ವರ್ಷ ದುಮ್ಮಲಕ್ಕೆ ಏನಿತ್ತು ಅಲ್ಪ ಬತ್ತದು ಗೊತ್ತುಂಡ ನೆನಪುಂಡದೆ ಉಂಡದೆ ಬತ್ತೆ ಇತ್ತೇನು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ, ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನೋಡಿ ಸ್ನೇಹಿತರೆ, ಈಗೊಂದು ವಾರದಿಂದ ವೈರಲ್ ಆಗಿರ್ತಕ್ಕಂಥ ಈ ವಿಡಿಯೋನ ಸಮೇತ ಈಗ ನೀವು ನೋಡ್ಕೊಂಡು ಬಂದಿದ್ದೀರಿ. ಶಿವರಾತ್ರಿಯ ದಿನದಂದು ನಿಮ್ಮ ಪಟ್ಟವನ್ನು ಬಿಟ್ಕೊಡಬೇಕು ಅಂತೇಳಿ ಅನಾಮಿಕ ವ್ಯಕ್ತಿ ಒಬ್ಬ ಹೆಗ್ಡೆಯ ಮುಂದೆ ಹೋಗಿ ಪ್ರಶ್ನೆ ಕೇಳಿದ್ದ. ಹೆಗ್ಡೆಯವರು ಧರ್ಮಾಧಿಕಾರಿ ಸ್ಥಾನವನ್ನು ಬಿಟ್ಟು ಕೊಡ್ತಾರಾ, ಕೊಡಲ್ವಾ? ನೀವೇ ಹೇಳಿ ಸ್ನೇಹಿತರೆ, ಧರ್ಮಸ್ಥಳದಲ್ಲಿ ಧರ್ಮ ಉಂಟ? ಧರ್ಮ ಇದ್ದರೆ ಅವರು ಆ ಸ್ಥಾನಕ್ಕೆ ಅರ್ಹ ವ್ಯಕ್ತಿ. ಧರ್ಮ ಇಲ್ಲ ಅಂದರೆ ಆ ಸ್ಥಾನ ಬಿಟ್ಕೊಡ್ಬೇಕಂತೇಳಿ ದಿನಕರಾಚಾರ್ಯನೋ ಯಾರೋ ಒಬ್ಬ ಸ್ಥಳೀಯ ವ್ಯಕ್ತಿ ಹೇಳಿರ್ತಕ್ಕಂಥ ಮಾಹಿತಿ. ಅಲ್ಲ ಸ್ವಾಮಿ, ನಾವೇನೋ ಅಂದ್ಕೊತೀವಿ, ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ರೂಪದಲ್ಲಿ ಬಂದು ಹೆಗ್ಡೆಯವರನ್ನು ಧರ್ಮಾಧಿಕಾರಿ ಸ್ಥಾನದಿಂದ ಇಳಿಸ್ಲಿಕ್ಕೆ ಬಂದಿರತಕ್ಕಂಥ ವ್ಯಕ್ತಿ ಅಂತ ನಾವು ಅಂದ್ಕೊಂಡಿದ್ದೀವಿ ಸಮೇತ. ಆವಯ ಏನಾದರೂ ಆ ಸ್ಥಾನ ಬಿಟ್ಟು ಇಳಿದು ಹೋಗ್ತಾನ ನಮಗಂತೂ ಗೊತ್ತಿಲ್ಲ. ನೋಡಿ, ಇದರಲ್ಲಿ ಸುಳ್ಳು ಹೇಳ್ತಕ್ಕಂಥದ್ದೇನಿಲ್ಲ. ಧರ್ಮಸ್ಥಳದ ಹೆಗ್ಡೆಗೆ ಸಂಬಂಧಪಟ್ಟಂತಹ ಜಾಗ ಒಂದು 5 ಕುಂಟನೋ 10 ಕುಂಟನೋ ಒಂದು ಹೈವೇ ಬಂತು. ಹೈವೇಗೆ 10 ಕುಂಟೆ ಜಾಗ ಸಮೇತ ಫ್ರೀಯಾಗಿ ಬಿಟ್ಕೊಟ್ಟಿಲ್ಲ. ಅದಕ್ಕೆ ಸಮೇತ ದುಡ್ಡು ಎಣಿಸ್ಕೊಂಡಿದ್ದಾರೆ, ಪರಿಹಾರ ತಗೊಂಡಿದ್ದಾರೆ. ಅಂಥದ್ರಲ್ಲಿ ಈ ಧರ್ಮಾಧಿಕಾರಿ ಸ್ಥಾನವನ್ನು ಬಿಟ್ಕೊಟ್ರೆ ಅವ್ರ ಮೇಲೇನೋ ಈಗ ಧರ್ಮಸ್ಥಳದ ಧರ್ಮಾಧಿಕಾರಿಯ ಮೇಲೆ 300-400ಕ್ಕಿಂತ ಹೆಚ್ಚು ಕೇಸ್ಗಳು ಇದಾವಂತೆ. ಇದೋ ಸಮೇತ ಧರ್ಮಾಧಿಕಾರಿ ಸ್ಥಾನದಿಂದ ಅವರೇನಾದ್ರು ಕೆಳಗಿಳಿದ್ರೆ ಅವರ ಗತಿ ಅದೋ ಗತಿ ಫಿಕ್ಸ್. ಅದಕ್ಕೋಸ್ಕರನೇ ಧರ್ಮಸ್ಥಳದ ಹೆಗ್ಡೆಯವರು ಆಗ ಸಮೇತ ಬಿಟ್ಟುಕೊಡೋದಿಲ್ಲ, ಅದಕ್ಕೆ ಪರಿಹಾರ ಇಸ್ಕೊತಾರೆ. ಅದರಲ್ಲಿ ಈ ಧರ್ಮಸ್ಥಳದ ಧರ್ಮಾಧಿಕಾರ ಸ್ಥಾನವನ್ನು ಬಿಟ್ಟುಕೊಡ್ತಾರಾ? ಹೇಳಿ ಚಾನ್ಸೇ ಇಲ್ಲ. ಅಕಸ್ಮಾತ್ ಆ ಸ್ಥಾನ ಇಲ್ಲ, ಇನ್ನೊಂದಿಲ್ಲ ಅಂದರೆ ಸಾಮಾನ್ಯ ವ್ಯಕ್ತಿಗಳಾಗ್ತಾರೆ. ಸಾಮಾನ್ಯ ವ್ಯಕ್ತಿ ಆದರೆ ಅವರಿಗೆ ಕಠಿಣ ಶಿಕ್ಷೆ ನಮ್ಮ ಕಾನೂನಲ್ಲಿ ಇರುತ್ತೆ, ಇವಾಗ ಕೂಡ ಇದೆ. ಬಟ್ ಅವರಿಗೆ ಅನ್ವಯ ಆಗ್ತಿಲ್ಲ. ಯಾಕೆ ಆಗ್ತಾ ಇಲ್ಲ? ಅವರು ಧರ್ಮಾಧಿಕಾರಿ. ಯಾವ ಧರ್ಮಕ್ಕೆ ಧರ್ಮಾಧಿಕಾರಿ ನನಗಂತೂ ಗೊತ್ತಿಲ್ಲ ಸ್ವಾಮಿ. ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ಯಾವ ಧರ್ಮಕ್ಕೆ ಧರ್ಮಾಧಿಕಾರಿಯಾಗಿದ್ದಾರೆ ಎಂಬುದು ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ಸದ್ಯ ನಮ್ಮ ಹಿಂದೂ ಧರ್ಮಕ್ಕಂತೂ ಅವರು ಧರ್ಮಾಧಿಕಾರಿ ಅಲ್ಲ. ಅದೇನೋ ಪಟ್ಟ ಇದೆ ಅಂತ ಬಿಡಿ, ಹೋಗಲಿ. ಆ ಪಟ್ಟನ ಬಿಟ್ಕೊಡ್ಬೇಕಾಗಿತ್ತು ಇವತ್ತಿನ ದಿನ, ಅಂದರೆ ಶಿವರಾತ್ರಿಯ ದಿನದಂದು. ಅದನ್ನು ಬಿಟ್ಟು ಕೊಡೋಕ್ಕಾಗೋದಿಲ್ಲ. ಆ ಕೇಸನ್ನು ಸಮೇತ, ಅಂದರೆ ಆ ವ್ಯಕ್ತಿಯ ಹೇಳಿಕೆಯನ್ನು ಬಂದು ಪುಂಗಿದ್ನಲ್ಲ, ಹೆಂಗೆ ಪುಂಗ್ಲಿ ದಾಸಯ್ಯ ವಸಂತ್ ಗಿಲಿಯಾರ್, ಅವನೊಬ್ಬ ಮೆಂಟ್ಲು ಬಿಡ್ರಿ, ಅದನ್ನೆಲ್ಲ ತಲೆಗೆ ಹಾಕ್ಕೋಬೇಡ್ರಿ ಅಂತ ಹೇಳಿ ಹೋಗಿಬಿಟ್ಟಾಲೆ. ಅವನ ಮೆಂಟ್ಲು ಮಾನಸಿಕ ಅಸ್ವಸ್ಥ, ಹಾಗಾಗಿ ಅವನ ಮಾತೇನು ಕೇಳಕ್ಕೆ ಹೋಗ್ಬೇಡಿ ಅಂತ. ಅಲ್ಲ ಸ್ವಾಮಿ, ಡೈರೆಕ್ಟ್ ನೇರವಾಗಿ ಹೋಗಿ ಹೆಗ್ಡೆ ಅವರಿಗೆ ಪ್ರಶ್ನೆ ಮಾಡಿರ್ತಕ್ಕಂಥ ವ್ಯಕ್ತಿ, 10 ವರ್ಷದ ಹಿಂದೆ ಸಮೇತ ಹೋಗಿರ್ತಕ್ಕಂಥ ವ್ಯಕ್ತಿ. ಆವಯ್ಯ ಮೆಂಟ್ಲಾ? ನೀವು ಕಂಡ್ರಿ ಮೆಂಟ್ಲು. ಸತ್ಯವನ್ನೇ ಮಾತಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ಮೆಂಟ್ಲು, ಅವನು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದೀರಿ. ಸರಿ ಆಯ್ತಪ್ಪ, ನಿಮ್ಮ ಧರ್ಮಾಧಿಕಾರಿ ಕರೆಕ್ಟಾಗಿದ್ದರೆ ಧರ್ಮಸ್ಥಳದಲ್ಲಿ ಇಷ್ಟೊಂದು ಕೊಲೆಗಳಾಗಿದೆಯಲ್ಲ, 100ಕ್ಕಿಂತ ಹೆಚ್ಚು, 1000ಕ್ಕಿಂತ ಹೆಚ್ಚು. ಸರಿ ಆಯ್ತಪ್ಪ, ಒಂದೂ ಆಗಿಲ್ಲ ಧರ್ಮಸ್ಥಳದಲ್ಲಿ. ಮೊನ್ನೆ 74 ಶವಗಳು ಎಲ್ಲಿ ಆಗಿದ್ವವು? ಈಗ ಕುಸುಮವತಿ ಸೌಜನ್ಯ ತಾಯಿ ಕುಸುಮತಿ ಅವರು PL ಹಾಕಿದಾಳಲ್ಲ, ಸುಪ್ರೀಂ ಕೋರ್ಟಲ್ಲಿ ಹೋಗಿ PL ಹಾಕಿರ್ತಕ್ಕಂಥದ್ದು ಎಲ್ಲ ಗೊತ್ತಿರ್ತಕ್ಕಂಥ ಸಂಗತಿ ನಿಮಗೆಲ್ಲ. ಅವು ಎಲ್ಲಿ ಆಗಿರ್ತಕ್ಕಂಥದ್ದು? ಏನು ನಮ್ಮ ಚಿತ್ರದುರ್ಗದಲ್ಲಿ ಆಗಿದ್ದಾವ? ಇಲ್ಲ ನಮ್ಮ ಬಳ್ಳಾರಿಯಲ್ಲಿ ಆಗಿದ್ದಾವ? ಅಲ್ಲರಿ, ಅಲ್ಲೇ ಧರ್ಮಸ್ಥಳದಾಗಿರ್ತಕ್ಕಂಥದ್ದು. ಆಡಳಿತ ಇರ್ತಕ್ಕಂಥದ್ದು ಧರ್ಮಸ್ಥಳದಲ್ಲಿ, ಅಲ್ಲೇ ಆಗಿರ್ತಕ್ಕಂಥದಕ್ಕೆ ಇದೇವರೆಗೂ ನ್ಯಾಯ ಇಲ್ಲ.
ಇವತ್ತೇ ಡೆಡ್ ಬಾಡಿ ಸಿಕ್ಕೈತ್ರಿ, ಅವತ್ತೇ ಮಣ್ಣು ಮಾಡ್ತಕ್ಕಂಥದ್ದು ಇದೆಯಾ ಕಾನೂನಲ್ಲಿ? ಅಂದರೆ ಹುಚ್ಚರು ಯಾರು ರೀ? ಮೊನ್ನೆ ಬಂದು ಕ್ವಶನ್ ಮಾಡಿದಲ್ಲ ಅವನ್ನ ಹುಚ್ಚ. ಅವತ್ತೇ ಸಿಕ್ಕಿರೋ ಬಾಡಿಯನ್ನು ಅವತ್ತೇ ದಫನ್ ಮಾಡಿ ಅದು ಸುಟ್ಟಿರ್ತಕ್ಕಂಥದ್ದು, ಉಣಿಸಿರ್ತಕ್ಕಂಥದ್ದು ಒಂದು ಫೋಟೋ ಇಲ್ಲ, ಒಂದು ಎವಿಡೆನ್ಸ್ ಇಲ್ಲ, ಏನೇನಿಲ್ಲ. ಇವರಿಗೆ ನಮ್ಮ ಭಾರತ ದೇಶದ ಕಾನೂನು ಅನ್ವಯ ಆಗಲ್ವಾ? ಇಂಥವರು ಕೆಲಸವನ್ನು ಧರ್ಮಸ್ಥಳ ದಣಿಗಳು ಹೇಳಿ ಮಾಡಿಸಿದ್ದಾರಾ ನಮಗಂತ ಗೊತ್ತಿಲ್ಲ. ಬಟ್ ಅವರ ಆಡಳಿತಾಧಿಕಾರಿಗಳು ಫೋನ್ ಮಾಡಿ ಹೇಳ್ತಾರೆ, ಇಂಥ ತಲ್ಲಿ ಹೆಣ ಇದೆ, ರಾಜಬೀದಿಯಲ್ಲಿದೆ, ಬಸ್ ಸ್ಟ್ಯಾಂಡಲ್ಲಿದೆ, ಬಾತ್ರೂಮಲ್ಲಿದೆ, ಲಾಡ್ಜಲ್ಲಿದೆ, ಮತ್ತು ಯಾವುದು ನೇತ್ರಾವತಿ ನದಿಯಲ್ಲಿ ತೇಲ್ಕೊಂಬರ್ತಾ ಇದೆ. ಇದೆಲ್ಲ ಅವ್ರಿಗೆ ಗೊತ್ತಾಗುತ್ತೆ, ಅವರ ಆಡಳಿತ ಅಧಿಕಾರಿಗಳು ಗೊತ್ತಾಗುತ್ತೆ, ಇವ್ರಿಗೆ ಗೊತ್ತಾಗಲ್ವಾ? ಗೊತ್ತಾದ್ಮೇಲೆ ಸಮೇತ ಇದನ್ನು ಹೇಗೆ ಮಾಡಬೇಕು, ಹೇಗೆ ಬಿಡಬೇಕು ಅನ್ನೋದು ಗೊತ್ತಿಲ್ವಾ? ಹಾಗೇನ ಮಾಡಿದಾರ ಹೇಳ್ರಿ, ನಾವೇನು ತಪ್ಪು ಕೇಳ್ತಾ ಇದ್ದೀವಾ? ಏನೋ ಮಾತಾಡಿದ್ರೆ ಸಾಕು ಕಮೆಂಟ್ ಬಾಕ್ಸಲ್ಲಿ ಬರ್ತೀರಾ, ಧರ್ಮ ವಿರೋಧಿಗಳು ನೀವು, ಪೇಮೆಂಟ್ ಸಕ್ಸಸ್ಸು. ಯಾವನ್ರಿ ಕೊಟ್ಟಿದ್ದಾನೆ ಪೇಮೆಂಟ್ ನಮಗೆ? ಅಯ್ಯೋ, ಹೆಂಗೆ ಪುಂಗಿದ ದಾಸ ಇರ್ತಾರ ಪುಂಗ್ತಾ ಇರ್ತೀರಲ್ಲ ನೀವು. ಇವತ್ತು ಮಹಾಶಿವರಾತ್ರಿ ದಿನದಂದು ಹೆಗ್ಡೆಗೆ ಸಂಕಟ ಆ ವಯ ಹೇಳಿರ್ತಕ್ಕಂಥ ಮಾಹಿತಿಯಿಂದ, ಆದರೆ ಅದನ್ನ ತಿರುಚಿಬಿಟ್ರು. ಮತ್ತು ಆ ವಯ ಅಮ್ಮನೋ ಬೇರೆ ಗೊತ್ತಿಲ್ಲ, ಆ ವಿಡಿಯೋ ಸಮೇತ ನಾನು ಇಲ್ಲಿ ಹಾಕ್ತೀನಿ, ಅದನ್ನು ಕೂಡ ನೋಡಿ. ಆ ಅಮ್ಮನ್ನ ಒಂದು ರೂಮಲ್ಲಿ ಕೂಡ ಹಾಕಿ ನನ್ನ ಮಗ ಹುಚ್ಚ ಆ ಥರ ಈ ಥರ ಅಂತ ಹೇಳಿಸ್ಬಿಟ್ರು. ಹೆಂಗೆ ಇದೆಲ್ಲ? ಸೌಜನ್ಯ ಕೇಸಲ್ಲಿ ಅವರಮ್ಮನ್ನ ಮೆಂಟ್ಲ್ ಅಂತೇಳಿ ಆಸ್ಪತ್ರೆಗೆ ಸೇರಿಸಿದರು. ಮತ್ತು ಸಂತೋಷ್ ರಾವ್ ಅವರಪ್ಪ ಮತ್ತು ಅವ್ರ ಅಣ್ಣ ತಮ್ಮನ ಎದುರಿಗೆ ಸಂತೋಷ್ ರಾವ್ಗೆ ಒಪ್ಕೋಬೇಕು ನೀನು, ಇಲ್ಲಾಂದ್ರೆ ನೀವು ಮನೆಯವ್ರನ್ನೆಲ್ಲ ಫಿಕ್ಸ್ ಮಾಡ್ತಿದ್ರಲ್ಲ ಅಂತೆಲ್ಲ ಹೇಳಿ ಇನ್ನು ಮರಮಂಗಕ್ಕೆಲ್ಲ ಪೆಟ್ರೋಲ್ ಸುರಿದ್ರು, ಸೂಜಿ ಹಾಕಿದ್ರು, ಏನೋ ಇದೆಯಾ ಸ್ವಾಮಿ. ಅದೆಲ್ಲ ಕೂಡಲ ರಾಂಪೇಜಲ್ಲಿ ಬರ್ತಕ್ಕಂಥ ವೀಡಿಯೋಗಳನ್ನು ನೋಡಿ ನಿಮಗೆಲ್ಲ ಗೊತ್ತಾಗುತ್ತೆ. ಡೈರೆಕ್ಟ್ ಸಂತೋಷ್ ರಾವ್ ಅಪ್ಪನೇ ಹೇಳಿರ್ತಕ್ಕಂಥ ಮಾಹಿತಿ. ಇಷ್ಟೆಲ್ಲ ಮಾಡಿದ್ದಾರೆ ಅನ್ಯಾಯ. ಇದು ಅನ್ಯಾಯ ಅಲ್ವಾ? ಮತ್ತು ಧರ್ಮಸ್ಥಳದಲ್ಲಿ ಧರ್ಮ ಉಂಟಾ? ನಾನು ಹೆಗ್ಡೆಯವ್ರು ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ, ಅವ್ರು ಈ ಥರ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಇವ್ರ ಕಣ್ಣಿಗೆ ಈ ಕೃತ್ಯ ಏಕೆ ಕಂಡಿಲ್ಲ? ಕಣ್ಣಿದ್ದು ಕುರುಡರಾದ್ರ? ಇದು ನಮ್ಮ ಪ್ರಶ್ನೆ. ನೋಡಿ, ಧರ್ಮಸ್ಥಳದಲ್ಲಿ ಇಲ್ಲಿವರೆಗೂ ಏನು FIR ಅಥವಾ ಏನೋ ಒಂದು ಕೇಸ್ ಆಗಿದೆ ಅಂತ ಕೇಸ್ ಮಾಡ್ಸಕ್ಕೆ ಹೋಗಿ ನಿಮಗೆ ಹಿಂಗೆ ತೊಂದರೆ ಆಗಿದೆ ಅಂತಂದು ಧರ್ಮಸ್ಥಳದ ದಣಿಗಳ ಪರ್ಮಿಷನ್ ಇಲ್ಲದೆ ಅಲ್ಲಿ FIR ಸಮೇತ ಆಗಲ್ಲ. ಮೊನ್ನೆ ಒಬ್ಬರು ನಮ್ಮ ಉತ್ತರ ಕರ್ನಾಟಕದ ಮಂದಿ ರಾತ್ರಿ 12:30 ಟೈಮಲ್ಲಿ ಅತ್ಯಾಚಾರ ಎಸ್ಕಲಕ್ಕೆ ಬಂದಿದ್ದೋ ಇಲ್ಲ ಕಳತ ಮಾಡೋಕ್ಕೆ ಬಂದಿದ್ದೋ ಗೊತ್ತಿಲ್ಲ. ಅಲ್ಲಿನ ಪೊಲೀಸ್ನವ್ರು ಹಿಡ್ಕೊಟ್ರು, ಧರ್ಮದೇಟ್ ಕೊಟ್ಟು, ಆದರೂ ಸಮೇತ FIR ಆಯಿತಾ? NCR ಏನೋ ಮಾಡ್ಕೊಂಡಿರ್ಬೇಕು ಅನ್ಸ್ಕೊಂಡಿದ್ದೀನಿ ಅಷ್ಟೇ. ಅಂದ್ಬಿಟ್ರೆ FIR ಏನೋ ಆಗಲ್ಲ ರೀ ಅಲ್ಲಿ. ಯಾಕೇಳಿ? FIR ಆದರೆ ಯಾವ ಲಾಡ್ಜು, ಯಾರಿಗೆ ಸಂಬಂಧಪಟ್ಟಿದ್ದು ಅವರೆಲ್ಲ ಬರಬೇಕಲ್ಲ. ಹಿಂದೆ ಏನಾದ್ರು ನಡೀತಿತ್ತ ಅಂತ ಎಲ್ಲ ಕೋರ್ಟಲ್ಲಿ ಕೇಳ್ತಾರಲ್ವಾ? ಆವಾಗ ಬೆತ್ತಲಾಗಲ್ವಾ? ಹೆಗ್ಡೆ ಅವ್ರದ್ದೇ ಅದು ಶರಾವತಿ ಲಾಡ್ಜು, ಹೆಗ್ಡೆ ಅವ್ರದ್ದು. ಅಲ್ಲಿ ನೋಡಿ, ಧರ್ಮಸ್ಥಳದಲ್ಲಿರ್ತಕ್ಕಂಥ ಕೆಲವೊಂದು ಅಂಗಡಿಗಳು ಮತ್ತು ಲಾಡ್ಜ್ಗಳು ಎಲ್ಲ ಸಮೇತ ಹೆಗ್ಡೆ ಅವರಿಗೆ ಸಂಬಂಧಪಟ್ಟತಕ್ಕಂಥವು. ಬೇರೆಯವ್ರು ಯಾರನ್ನ ಬಿಸ್ನೆಸ್ ಮಾಡೋಕ್ಕೆ ಹೋದರೆ ಬಿಡಲ್ಲ ಕಂಟ್ರಿಯಲ್ಲಿ. ಸ್ಥಳೀಯ ವ್ಯಕ್ತಿಗಳನ್ನು ಕೇಳಿ, ಯಾರನ್ನು ಬೇಕಾದ್ರೂ ಕೇಳಿ ಸ್ವಾಮಿ. ಧರ್ಮಸ್ಥಳದಲ್ಲಿ ಇವಾಗ ನಾವು ಹೋಗಿ ಏನಾದರೂ ಒಂದು ಅಂಗಡಿನೋ ಏನೋ ಒಂದು ವ್ಯವಹಾರ ಮಾಡ್ತೀವಿ ಅಂದರೆ ಅವ್ರ ಪರ್ಮಿಷನ್ ಬೇಕು. ಅವ್ರ ಪರ್ಮಿಷನ್ ಕೊಟ್ಟರೆ ಮಾತ್ರ ಅಂಗಡಿ, ಇಲ್ಲಾಂದರೆ ಗೊಂಗಡಿ ಮಕ್ಕಳ ಟೋಪಿ ಹಾಕೊಂಡು ಬರಬೇಕಾಗುತ್ತೆ. ಧರ್ಮಸ್ಥಳದಲ್ಲಿ ಧರ್ಮ ಇದೆಯಾ? ಈಗ ಒಂದು ತಿಂಗಳ ಕಾಲಕ್ಕೆ ಸಮೇತ ಒಬ್ಬಮ್ಮ ಹೇಳಿದ್ಲು, ಧರ್ಮಸ್ಥಳದಲ್ಲಿ ಇಂಥ ಲೋಫರ್ಗಳು, ಇಂಥ ಅಡಿಬಿಟ್ಟರ್ ಇರತಕ್ಕಂಥದ್ದಕ್ಕೆ ಈ ಥರ ಆಗ್ತಕ್ಕಂಥದ್ದು. ಇದು ಹೆಗ್ಡೆಯವರಿಗೆ ಮಸಿ ಬೆಳೀತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಈ ಲಾಡ್ಜ್ನಲ್ಲಿ ಇರ್ತಕ್ಕಂಥ ಸಿಬ್ಬಂದಿನಂತೂ ಬೈಕೆಂಡ್ರು, ಅವರು ನಾಯಿ ಥರ ಬೈಕೆಂಡ್ರಿ. ಬರೀ ವೈಕೆ ಮೇಲೆ ನಮ್ಮ ಕೆಲಸ. ಅವ್ರ ಮೇಲೆ FIR ಇಲ್ಲ, ಒಂದು ನ್ಯಾಯ ಇಲ್ಲ, ನೀತಿ ಇಲ್ಲ, ಏನೇನಿಲ್ಲ. ಇದುವರೆಗೆ ಕೇಸ್ ಆಗುತ್ತೆ ಬಿಟ್ಟತ್ತೆ ಗೊತ್ತಿಲ್ಲ. ಅದ್ರ ಬಗ್ಗೆ ಕೇಸ್ ಆಗಿಲ್ಲ ಅಂದ್ಕೊಂಡಿದ್ದೀನಿ. ಮೊನ್ನೆ ನಾನು ಚೆಕ್ ಮಾಡಿದೆ ಎಲ್ಲ FIR ಎಷ್ಟಾಗಿದ್ದಾವೆ ಎಷ್ಟಿಲ್ಲ ಅಂತೇಳಿ, ಯಾವುದೂ ಆಗಿಲ್ಲ. ಅದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಥರ ಆಗಿದ್ದಾವೆ. ಬಟ್ಟು ಶರಾವತಿ ಲಾಡ್ಜಿನ ಬಗ್ಗೆ ಮತ್ತು ಆ ಹುಡುಗಿಯನ್ನು ಗಲಾಟೆ ಮಾಡಿದ ಆ ಲಾಡ್ಜಿನ ಬಗ್ಗೆ ಎಲ್ಲೆಲ್ಲಿ ಒಂದು ಕಂಪ್ಲೇಂಟ್ ಸಮೇತ ಇಲ್ಲ. ಇದು ಯಾಕೆ ಅಂದರೆ ಧರ್ಮಸ್ಥಳದಲ್ಲಿ ಧರ್ಮ ಇದೆಯಾ? ಇಲ್ಲ ತಾನೆ. ಮತ್ತು ಹೆಗ್ಡೆ ಧರ್ಮಾಧಿಕಾರಿ ಸ್ಥಾನಕ್ಕೆ ಲಾಯಕ್ಕ? ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು ಸ್ವಾಮಿ, ನಮಗೇನು ಗೊತ್ತಿಲ್ಲ. ನೋಡಿ, ಇಷ್ಟೆಲ್ಲ
ಅಲ್ಲಿ SIT ತನಿಖೆ ನಡೀತಾ ಇದೆ, ಅವ್ರ ಮೇಲೆಲ್ಲ ಬಲವಾದ ಅನುಮಾನ ಬರ್ತಾ ಇದೆ. ಇಷ್ಟೆಲ್ಲ ಆದರೂ ಸಮೇತ ಅವರೇ ಡೈರೆಕ್ಟಾಗಿ ಹೋಗಿ ರಾಜ್ಯಸಭೆ ಸ್ಥಾನಕ್ಕೆ ನಾನು ಅರ್ಹ ವ್ಯಕ್ತಿ ಅಲ್ಲ, ಮುಂದೆ ನನಗೆ ಅರ್ಹತೆ ಸಿಕ್ಕರೆ ನನಗೆ ಸ್ಥಾನಕ್ಕೆ ಬರ್ತೀನಿ ಅಂತೇಳಿ ಏನೋ ರಾಜೀನಾಮೆ ಕೊಟ್ಟು ಬಂದ್ರ ಕೊಡಲ್ಲ ರೀ ಅವರು. ಅದೇನಂತಾರಲ್ಲ ಹಂಗೆ ಅಲ್ಲಿ ಇನ್ನು ಅದನ್ನ ಹೆಂಗೆ ಯೂಟಿಲೈಸ್ ಮಾಡ್ಕೊಂಡು ಯಾವ ಥರ ಉಪಯೋಗ ಮಾಡ್ಕೋಬೇಕು, ಈ ಸ್ಥಾನವನ್ನು ನನಗೆ ಕೊಟ್ಟಿದ್ದಾರಲ್ಲ, ಈ ಸ್ಥಾನದ ಗಮ್ಮತ್ತು, ಕಸರತ್ತು, ಮಸಲತ್ತು ಏನು ಬೇಕಾದ್ರೂ ಮಾಡ್ಬೋದು ಅಂತೇಳಿ ಆ ಸ್ಥಾನನ ಹಂಗೆ ಉಳಿಸ್ಕೊಂಡಿರ್ತಾರೆ. ಆದರೆ ನಮ್ಮ ಮೋದಿಯವರು ಇದ್ರ ಬಗ್ಗೆ ಏನಾದರೂ ಕ್ಲಾರಿಫಿಕೇಷನ್ ಕೊಡ್ತಾರಾ? ಇಲ್ಲ, ಕೊಡೋದಿಲ್ಲ. ಅವರು ಸಮೇತ ಅಲ್ಲೇ ಹೋಗಿ ಅವರ ಕಾಲಿಗೆ ಬಿದ್ದು ಬರ್ತಾರೆ. ಇದು ಸತ್ಯ ಸಂಗತಿ. ಅಲ್ಲ ಸ್ವಾಮಿ, ಇಷ್ಟೊಂದು ಅನ್ಯಾಯ ಆಗಿದ್ದೇವೆ ಅಂತ ಹೇಳ್ತಾ ಇದ್ದಾರೆ, ಜನಗಳೆಲ್ಲ ಹೇಳ್ತಾ ಇದ್ದಾರೆ. ಸ್ವಲ್ಪ ಏನಾದರೂ ಕರೆಕ್ಟಾಗಿ ತನಿಖೆ ಮಾಡಿದಾಗನ ಅವನು ಅಪರಾಧಿನ ನಿರಪರಾಧ ನನಗೆ ಗೊತ್ತಿಲ್ಲಪ್ಪ, ಬಟ್ಟು ರಿಪೋರ್ಟ್ ಬರಲಿ, ಅಲ್ಲೇ ತಗ ನಿಮ್ಮ ರಾಜೀನಾಮೆ ಕೊಡಿ ಅಂತ ಕೇಳ್ತಾರ? ಕೇಳುವ ತಾಕತ್ತು ನಮ್ಮ ದೇಶದ ಪ್ರಧಾನಿಗೆ ಸಮೇತ ಇಲ್ಲ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನಿಮಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೆಯಾ ಇಲ್ವಾ ಕೇಳ ಅರ್ಹತೆ? ಮೊನ್ನೆ ಬಿಡಿ ಸಂಸದಲ್ಲಿ ನಮ್ಮ ರಾಹುಲ್ ಕೇಳಿದ ಪ್ರಶ್ನೆಗೆ BJP ತತ್ತರಾಗಿ ಹೋಗಿದ್ದಾರೆ, ಫುಲ್ಲು ತತ್ತರಿಸಿ ಹೋಗಿದ್ದಾರೆ. ಬೇಜಾನಿದ್ದಾರೆ ಹಗರಣ BJPದು, ಒಂದೆರಡಲ್ಲ. ನಮ್ಮ ಲೋಕಲಲ್ಲೇ ನೋಡ್ತಾ ಇದ್ದೀವಲ್ಲ, BJPಯ ಚೇಲಗಳು ಅವ್ರನ್ನೇನು ಅನ್ಬೇಕು, ಅಧ್ಯಕ್ಷ ಉಪಾಧ್ಯಕ್ಷ ಅದೇನಂತ ಹೆಸರಿಟ್ಕೊಂಡು ಹಿಂಗೆಲ್ಲ ಊರಾಗೆಲ್ಲ ಬಂದು ಅಲ್ಲೇ ಓಟ್ ಹಾಕಿ ಇಲ್ಲಿ ಓಟ್ ಹಾಕಿ ಅಂತೆಲ್ಲ ಇವತ್ತಿನ ದಿನ ಅವರು ಕೋಟ್ಯಾಧಿಪತಿಗಳಾಗಿದ್ದಾರೆ, ಲಕ್ಷಾಧಿಪತಿಗಳಾಗಿದ್ದಾರೆ. ಏನೂ ಮಾಡೋಕ್ಕಾಗೋದಿಲ್ಲ, ಅದು ಹಂಗಿರೋದು. ರಾಜಕೀಯ ಎಲ್ಲೆಲ್ಲಿ ಏನು ಬರುತ್ತದನ್ನೆಲ್ಲ ಗುಳುಮ್ ಮಾಡ್ಕೊಂಡು ಇವತ್ತಿನ ದಿನ ಕೋಟ್ಯಾಧಿಪತಿಗಳು. ನಾವು ಡ್ರೈವರ್ ಥರನೇ ಇರಬೇಕು. ಏನೋ ಸ್ವಂತ ಒಂದು ಲಾರಿ ಇಲ್ಲ ಎರಡು ಮಾಡ್ಕೊಂಡು ಹಂಗೆ ಇರಬೇಕು. ಈ ರಾಜಕೀಯಕ್ಕೆ ಬಂದರೆ ವಿತಿನ್ 5-10 ಅಷ್ಟೇ ಕೋಟ್ಯಾಧಿಪತಿಗಳು. ನಾನೀಗ ಸುಮಾರು ಒಂದು 20 ವರ್ಷದಿಂದ ಲಾರಿ ಫೀಲ್ಡಲ್ಲಿದ್ದೀನಿ. ಅದೇ ವರ್ಷದಿಂದ ಲಾರಿ ಫೀಲ್ಡಲ್ಲಿ ಇರ್ತಕ್ಕಂಥದ್ದಕ್ಕೆ ನೀವೊಂದು ಮನೆ, ಒಂದು 2 ಲಾರಿ, ಅದು ಕೂಡ ಲೋನಿನಲ್ಲಿದೆ. ಇಷ್ಟೇ ಮಾಡ್ಕೊಂಬತ್ತಾಗಿದ್ದು. ನಿಯತ್ತಾಗಿದ್ದರೆ ಸ್ವಲ್ಪ ಕಷ್ಟ, ಅದ್ರ ಸಮೇತ ತೃಪ್ತಿ ಇದೆ. ಸಾಲ ಇದ್ದಾವೆ, ಎಲ್ಲರಿಗೆ ಸಾಲ ಇರ್ತಕ್ಕಂಥದ್ದು ನಮ್ಮ ಕಾಮನ್, ಎಲ್ಲರಿಗೆ ಸಾಲ ಇರ್ತಕ್ಕಂಥದ್ದೆಲ್ಲ ಕಾಮನ್. ನಮ್ಮ ದೇಶದಲ್ಲಿ ಹುಟ್ಟಿದ ಮೇಲೆ ಒಬ್ಬ ಮನುಷ್ಯನ ಮೇಲೆ ಸಮೇತ ಇಷ್ಟಿಷ್ಟು ಸಾಲ ಅಂತಿದೆ. ಅದರಲ್ಲಿ ನಂದು ಪ್ರೈವೇಟ್ ಸ್ವಲ್ಪ ಇದೆ ಅಷ್ಟೇ, ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಜೀವನ ಮಾಡೋಕ್ಕೇನು ತೊಂದರೆ ಇಲ್ಲ ರೀ. ನಿಯತ್ತಾಗಿರೋದು, ಇವತ್ತು ನಿಯತ್ತಾಗಿರೋದು, ನಾಳೆ ನಿಯತ್ತಾಗಿರೋದು. ಇವತ್ತು ನಮ್ಮದು, ನಾಳೆ ನಮ್ಮದಲ್ಲ. ಆದರೆ ನಮ್ಮ ಧರ್ಮಸ್ಥಳದ ಹೆಗಡಿಗೆ ಈ ಮ್ಯಾಟ್ರ್ ಯಾಕೆ ಗೊತ್ತಾಗ್ತಾ ಇಲ್ಲ? ಇವತ್ತು ನಮ್ಮದು, ನಾಳೆ ನಮ್ಮದಲ್ಲ, ನಾನು ನಿಯತ್ತಾಗಿರಬೇಕು, ಈ ಸ್ಥಾನಕ್ಕೆ ನಾನು ಅರ್ಹ ವ್ಯಕ್ತಿ ಅಲ್ಲ ಅಂಥೇಳಿ ರಾಜ್ಯಸಭೆ ಸ್ಥಾನಕ್ಕೆ ರಾಜೀನಾಮೆ, ಧರ್ಮಾಧಿಕಾರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಯಾಕೆ ಬರಬಾರ್ದು? ಅದಕ್ಕೆ ಅವೇ ಕ್ಲೀನಾಗಿ ಹೇಳಿದ್ದಾನೆ, ನೀವು ಇಲ್ಲೆಲ್ಲ ಧರ್ಮದ ಕೆಲಸಗಳನ್ನು ಮಾಡ್ತಾ ಇದ್ದರೆ ನಿಮಗೆ ಗಂಡು ಮಗು ಆಗ್ತಾ ಇತ್ತು, ಯಾಕಾಗಿಲ್ಲ? ನೀವು ಧರ್ಮಾಧಿಕಾರಿ ಅಲ್ಲ, ಅಧರ್ಮಾಧಿಕಾರಿ. ಅದಕ್ಕೋಸ್ಕರ ನಿಮಗೆ ವಂಶ ಪಾರಂಪರಿಕವಾಗಿ ಬಂದಿರತಕ್ಕಂಥ ಸ್ಥಾನ ಈಗ ನಿಮ್ಮದು ಕಿತ್ಕೊಂಡು ಹೋಗಿದೆ. ನೀವು ಸರ್ಕಾರಕ್ಕೆ ಒಪ್ಪಿಸಲೇಬೇಕಂತೇಳಿ ಅವೇ ಹೇಳ್ತಕ್ಕಂಥದ್ದು, ನಾನಲ್ಲ, ಅವೇ ಹೇಳ್ತಕ್ಕಂಥದ್ದು. ಇವತ್ತಿನ ದಿನ ಕೊಡ್ತಾನ, ಕಾದು ನೋಡೋಣ ಏನಾಗುತ್ತೆ. ಎಲ್ಲ ಸೌಜನ್ಯ ಹೋರಾಟಗಾರಿಗೂ ಸಾಮಾಜಿಕ ಹೋರಾಟಗಾರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಮಸ್ಕಾರ. ವಿಡಿಯೋ ನೋಡಿ ಪನಗ ಈರ್ನ ಎಲ್ಲಂಜಿ ಹುಷಾರಿಜ್ಜ ಯಾನ್ಲಾರ್ಲ ಪಾತಿರೊಂದುಲ್ಲ ಬೊಕ್ಕದ ಎಲ್ಲಂಜಿ ಶಿವರಾತ್ರಿಗ ಈರು ಈ ಜಾಗೆ ಬುಡ್ದು ಕೊರೋಡು ಓ ಧರ್ಮಾಧಿಕಾರಿದ ಪಟ್ಟ ಬುಡ್ದು ಕೊರೋಡು ಗೊತ್ತಾಣದೆ ಒಂಜಿ ದೇವಸ್ಥಾನ ದಾಯಕ ಬಂಡ ಈರ್ನ ಕೈಟುಂಡು ಬಂಡ ಇಡೀ ದೇಶದ ದೇವಸ್ಥಾನ ಪೂರ ಗೌರ್ಮೆಂಟ್ ಉಂಡು ಅವಳು ಬೋದು ಕೇಂದ್ರ ಆಪುಜಿ ಈ ಮಣ್ಣು ಉಪ್ಪುನ ಒಂದೇ ಧರ್ಮಸ್ಥಳ ಈರ್ನ ಅಧಿಕಾರ ಮುಗ್ಗಿಂಡು ಇರೇಡ್ದು ಬೊಕ್ಕ ಈರ್ನ ಜೋಕ್ಲೆಗಿಂದು ಇತ್ತನ ಈರೆಗ ಆಂಜೋಕ್ಲು ಆತು ಅಂದದೆ ಬೊಕ್ಕ ಈರ್ನ ನಡವಳಿ ಆನಗನೆ ಈರ್ನ ಪ್ರಾಣ ಪೋಡಿತ್ತಂದು ನಡವಳಿ ಆಯಿ ಬೊಕ್ಕ ಏನ್ಲಾರ್ಲ ಬಾತಿರು ನಡವಳಿ ಆನಗ 14 ವರ್ಷ ನಡವಳಿ ಹಾಕೊಂಡು ಅಪ್ಪಗ ಈರ್ನ ಒಂದು ಪೋಡಿತ್ತಂದು ಆಂಡಲ ಉಂತದಿತ್ತಂದು ದಯಪನ್ನಗ ಎಂಗು ಗುರುನ ಅನುಗ್ರಹ ಅದು ಒಂದೆ ಪೂರ ಕರೆಕ್ಟ್ ಆತಂದು ಬೊಕ್ಕಲ ಅಂಚಲ ಇತ್ತಂಡ 1.5 ವರ್ಷದ ದುಂಬು ಕದ್ರಿ ಮಂಜುನಾಥ ಮೂಲ ಅಡೆಗೆ ಬೈಕ್ ಇಡ್ಬೋತೀನಿ ಯಾನೆ ಒಡೆಗೆ ಮಂಜುನಾಥನ ಎದುರು ಮುಟ್ಟ ಬೈಕ್ ಕೊನೋದು ಗುಂಡದುಲೈ ಪೋನಾಗ ಬಾಕಿಲ್ ಪಾಡಿಯರ್ ಬಂಡದು ಅಣ್ಣಪ್ಪ ಪಂಜರ್ಲಿನ ಮೆತ್ತು ಉಲೈಪೋದು ಮಿತ್ತಲಾಗಿದಿನ ಯಾನೆ ಗೊತ್ತಾಡದೆ ಒಂಜಿ ಕೇಸ್ ಇಜ್ಜಿ ಯಾಪಲ ಮೂಲ ಬತ್ತದು ಉಲೈಬಿಟ್ಟು ಜನ ಲಡೆ ಮನ್ಪೆ ಲಕ್ಷಾಧಿಪದ ಬತ್ತದು ಆಫೀಸ್ ಇಡೋದು ಅರ್ತದೆ ಗ್ಲಾಸ್ ಆಂಡ್ ಒಂಜಿ ಕೇಸ್ ಇಜ್ಜಿ 5 ವರ್ಷದ ದುಂಬು SP ದ ಬೋದು ಕಂಪ್ಲೇಂಟ್ ಕೊಡ್ತೆ
ದೇವಸ್ಥಾನ ಬಂದು ಅನ್ಪೋಡುಂದು ಅಕ್ಲೆ ನಾನು ಇಂಚ ತುಯ್ಯರು ಒಯ್ಕ್ಲ ಕಾಲಾಯ ತಸ್ಮೈ ನಮಃ ಓಲು ಸತ್ಯ ಧರ್ಮ ಒಪ್ಪುಂಡ ಅವಳು ಅಣ್ಣಪ್ಪ ಪಂಜುರ್ಲಿಲೊಪ್ಪೆ ಮಂಜುನಾಥಲೊಪ್ಪೆ ಆಯನ ಎದುರು ಬಾಡ್ದು ಏರ್ಲೆಜ್ಜಿ ಗೊತ್ತಾಂಡತೆ ಒಂದು ಶಿವರಾತ್ರಿ ತುಳಯ ಆವಡು ಇರಗ ಅಂಚಲ ಡೌಟ್ ಇತ್ತಂಡ ಎಲ್ಲಂಜಿ ಸಂಕ್ರಾಂತಿ ದಾನಿ ಅಣ್ಣಪ್ಪ ಪಂಜುರ್ಲಿನ ಕೋಲ ಮನ್ಪಾಗ ಅವಳು ಯಾನೆ ಬರ್ಪೆ ಆಯ್ಡನೆ ಕೇನ್ಗ ಆವತ್ತ ತೀರ್ಮಾನ ಅವಳೆ ಕೊರ್ಕನ ಹಾಂ ಆಂಡತೆ ಏರೆಗೆ ಅಡ್ಡಬೋದು ಯಾನು ಮಂಜುನಾಥ ಮಾತ್ರ ಅಡ್ಡಬೋದು ಬೊಕ್ಕ ಏರೆಗ್ಲ ಅಡ್ಡಬೋಡ್ಜಿ